ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ವೀಕ್ಷಕರೇ, ಭಾರತಕ್ಕೆ ನೈತಿಕತೆಯ ಪಾಠವನ್ನ ಹೇಳೋದಕ್ಕೆ ಬಂದಿದ್ದಂತಹ ಯುರೋಪಿಗೆ ಅವರದ್ದೇ ನೆಲದಲ್ಲಿ ಕೂತ್ಕೊಂಡು ಜೈಶಂಕರ್ ಜಿ ಕೊಟ್ಟಂತಹ ಉತ್ತರವನ್ನ ಕೇಳಿದ್ರೆ ನೀವು ಹೆಮ್ಮೆಯ ಭಾರತೀಯರಾಗಿದ್ರೆ ಚಪ್ಪಾಳೆ ಹೊಡೆಯದೇ ಇರೋದಕ್ಕೆ ಸಾಧ್ಯನೇ ಇಲ್ಲ. ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಜಿ ಅವರ ಒಂದೇ ಒಂದು ಹೇಳಿಕೆ ಫುಲ್ ವೈರಲ್ ಆಗಿಬಿಟ್ಟಿದೆ. ಜಗತ್ತಿನಾದ್ಯಂತ ಟ್ರೆಂಡ್ ಆಗ್ತಾ ಇದೆ ಅಂತಂದ್ರೆ ಖಂಡಿತವಾಗ್ಲೂ ತಪ್ಪಿಲ್ಲ. ಯಾಕೆ ಅಂತಂದ್ರೆ ಅವರ 4 ಮಾತು ಇವತ್ತು ಪಾಶ್ಚಾತ್ಯ ರಾಷ್ಟ್ರಗಳ ಡಬಲ್ ಸ್ಟ್ಯಾಂಡರ್ಡ್ ಅನ್ನ ಸಂಪೂರ್ಣವಾಗಿ ಎಕ್ಸ್ಪೋಸ್ ಮಾಡಿದೆ. ಫಿನ್ಲ್ಯಾಂಡ್ ಅಲ್ಲಿ ನಡೆದಂತಹ ಕೋಲ್ತಾರಂತ ಟಾಕ್ಸ್ ಸಮ್ಮೇಳನದಲ್ಲಿ ಜೈಶಂಕರ್ ಜಿ ಅವರು ಭಾಗವಹಿಸ್ತಾರೆ. ಅಲ್ಲಿ ಪತ್ರಕರ್ತರು ಸೇರಿದ ಹಾಗೆ ಬಹಳಷ್ಟು ಮಂದಿ ಉಪಸ್ಥಿತರಿದ್ರು. ವಿದೇಶಾಂಗ ಅದೇ ರೀತಿ ಭದ್ರತಾ ನೀತಿಗೆ ಸಂಬಂಧಿಸಿದಂತಹ ಚರ್ಚೆ ಅಲ್ಲಿ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಭಾರತ ರಷ್ಯಾ ಪರ ಮೃದು ನಿಲುವನ್ನ ತಾಳ್ಬಿಟ್ಟಿದೆ. ಅಲ್ಲಿಂದ ಹೆಚ್ಚಿನ ಪ್ರಮಾಣದಲ್ಲಿ ಅಂದ್ರೆ ರಷ್ಯನ್ ಆಯಿಲ್ ಅನ್ನ ಖರೀದಿ ಮಾಡ್ತಾ ಇದೆ ಅನ್ನುವಂತಹ ಟೀಕೆಗೆ ಜೈಶಂಕರ್ ಜಿ ಅವರು ಸರಿಯಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಭಾರತ ರಷ್ಯಾದಿಂದ ತೈಲ ಖರೀದಿಸುವಂತ ನಿರ್ಧಾರವನ್ನ ಇಂಧನ ಭದ್ರತೆ, ರಾಷ್ಟ್ರೀಯ ಹಿತಾಸಕ್ತಿ, ಅಗತ್ಯಗಳ ಆಧಾರದ ಮೇಲೆ ತೆಗೆದುಕೊಳ್ಳುತ್ತೆ. ಅಷ್ಟೇ ಅಲ್ಲ, ಯುಕ್ರೇನ್ ಯುದ್ಧ ನಡೀತಾ ಇರುವಂತಹ ಸಂದರ್ಭದಲ್ಲಿ ಇದೇ ಅಮೆರಿಕ, ಯಾರು ಹೇಳಿ, ಇದೇ ಅಮೆರಿಕ ಭಾರತದ ಹತ್ರ ಬಂದು ಮನವಿಯನ್ನ ಮಾಡ್ಕೊಂಡಿತ್ತಂತೆ. ಆ ವಿಚಾರವನ್ನು ಕೂಡ ಅವರು ಬಹಿರಂಗ ಮಾಡ್ತಾರೆ. ಏನು ಮನವಿ ಮಾಡ್ಕೊಂಡ್ರು? ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ಬೆಲೆಗಳು ಸ್ಥಿರ ಆಗಿರೋದಕ್ಕೆ, ಅದನ್ನು ಸ್ಥಿರವಾಗಿ ಇಡೋದಕ್ಕೆ ಭಾರತ ತನ್ನ ಪಾತ್ರವನ್ನ ಮುಂದುವರಿಸಬೇಕು ಅಂತ ಇದೇ ಅಮೆರಿಕ, ಇದೇ ಟ್ರಂಪ್ ಬೇಡಿಕೆಯನ್ನ ಇಟ್ಟಿದ್ರ ಅನ್ನುವಂಥದ್ದನ್ನ ಜೈಶಂಕರ್ ಜಿ ಅವರು ನೇರವಾಗಿ ಹೇಳಿಬಿಡ್ತಾರೆ. ವೀಕ್ಷಕರೇ, ಭಾರತದ ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಜಿ ಅವರು ಯುರೋಪಿನ ನೆಲದಲ್ಲೇ ಕೂತ್ಕೊಂಡು ಇಡೀ ಪಾಶ್ಚಾತ್ಯ ರಾಷ್ಟ್ರಗಳ ದ್ವಿಮುಖ ನೀತಿಯನ್ನ ಹೇಗೆ ಬಯಲು ಮಾಡಿದ್ರು ಅನ್ನುವಂಥದ್ದನ್ನ ನೀವು ಒಂದು ಬಾರಿ ನೋಡ್ಕೊಂಡು ಬನ್ನಿ. And I must say, Russians have been steady suppliers because they put the cargoes out there and you go out there and buy oil, whichever is the most reasonable and available oil. But I do want people to remember this. At that time, the US specifically asked India to buy Russian oil to stabilize the world markets. Yeah. Okay? Right now, if you see, after having first put tariffs on us last year for buying Russian oil, the US then again lifted its sanctions because on Russian oil. They need the oil price down again. Yeah. So, ಈಗ ಈ ಹೇಳಿಕೆ ವಿಶ್ವಾದ್ಯಂತ ಭಾರಿ ಚರ್ಚೆ ಆಗ್ತಾ ಇದೆ. ಯಾಕಂದ್ರೆ ಜೈಶಂಕರ್ ಜಿ ಅವರು ನೇರವಾಗಿ ಯುರೋಪಿನವರ ಅಧಿಕ ಪ್ರಸಂಗತನಕ್ಕೆ ಅಲ್ಲೇ ಅವರ ಮುಖಕ್ಕೆ ಮಂಗಳಾರತಿಯನ್ನು ಎತ್ತಿದ್ದಾರೆ. ನೋಡ್ರಪ್ಪ, ನಿಮ್ಮ ಹಣೆ ಬರಹ ಏನನ್ನುವಂಥದ್ದನ್ನ ಮೊದಲು ನೀವು ನೋಡ್ಕೊಳ್ರಪ್ಪ ಅಂತ ಅವರಿಗೆ ಕನ್ನಡಿಯನ್ನ ಹೇಳ್ತಿದ್ದಾರೆ. ನಿಮಗೊತ್ತು, ಬಹಳ ವರ್ಷಗಳಿಂದ ಭಾರತದ ಮೇಲೆ ಇವರೆಲ್ಲ ಒಂದು ಪ್ರಶ್ನೆಯನ್ನ ಎಸಿತಾನೇ ಇದ್ದಾರೆ. ಏನು? ರಷ್ಯಾ ಯುಕ್ರೇನ್ ಯುದ್ಧ ನಡೀತಾ ಇರುವಂತಹ ಸಂದರ್ಭದಲ್ಲಿ ಭಾರತ ಯಾಕೆ ರಷ್ಯಾದಿಂದ ತೈಲ ಖರೀದಿಯನ್ನ ಮಾಡ್ತಾ ಇದೆ? ಅಷ್ಟೇ ಅಲ್ಲ, ಭಾರತ ರಷ್ಯಾದಿಂದ ತೈಲ ಖರೀದಿಯನ್ನ ಮಾಡೋ ಮೂಲಕ ಪರೋಕ್ಷವಾಗಿ ಯುಕ್ರೇನ್ ಮೇಲಿನ ಯುದ್ಧಕ್ಕೆ ಹಣಕಾಸು ನೆರವನ್ನ ಕೊಡ್ತಾ ಇದೆ ಅನ್ನೋ ರೀತಿಯಲ್ಲಿ ಒಂದು ನೈತಿಕ ಒತ್ತಡವನ್ನ ಇವರೆಲ್ಲ ಹೇರುವಂತಹ ಪ್ರಯತ್ನವನ್ನ ಮಾಡಿದ್ರು. ಇಷ್ಟು ದಿನ ಭಾರತ ಬೇರೆ ಬೇರೆ ರೀತಿಯಾಗಿ ಅದಕ್ಕೆ ಉತ್ತರವನ್ನು ಕೊಡೋದಕ್ಕೆ ಟ್ರೈ ಮಾಡಿದ್ರು. ಆದರೆ ಈ ಬಾರಿ ಜೈಶಂಕರ್ ಜಿ ಅವರು ಕೊಟ್ಟರು ನೋಡಿ ಉತ್ತರ, ಎಲ್ಲ ಸೈಲೆಂಟ್ ಆಗಿಬಿಟ್ರು. ಜೈಶಂಕರ್ ಜಿ ಅವರು ಹೇಳಿದ್ದೇನಂತಂದ್ರೆ, ಜಾಗತಿಕ ತೈಲ ಮಾರುಕಟ್ಟೆಯನ್ನ ಸ್ಥಿರವಾಗಿಡುವಂತ ಉದ್ದೇಶದಿಂದ ರಷ್ಯಾದ ತೈಲವನ್ನ ಖರೀದಿ ಮಾಡಬೇಕು ಅಂತ ಅಮೆರಿಕಾನೇ ವಿಶೇಷವಾಗಿ ಭಾರತವನ್ನ ಮನವಿ ಮಾಡಿತ್ತು. ಈಗ ನೀವು ನೋಡಿದ್ರೆ ಕಳೆದ ವರ್ಷ ರಷ್ಯಾದಿಂದ ತೈಲ ಖರೀದಿ ಮಾಡ್ತಾ ಇದ್ದೇವೆ ಅನ್ನುವಂಥ ಒಂದೇ ಒಂದು ಕಾರಣವನ್ನ ಕೊಟ್ಟು ಅಮೆರಿಕ ನಮ್ಮ ಮೇಲೆ ನಮಗೆ ಸುಂಕವನ್ನ ವಿಧಿಸುತ್ತೆ. ಆಮೇಲೆ ಮತ್ತೆ ಅದೇ ಅಮೆರಿಕ ರಷ್ಯಾದ ತೈಲದ ಮೇಲಿದ್ದಂತಹ ತನ್ನ ನಿರ್ಬಂಧಗಳನ್ನ ಸಡಿಲಗೊಳಿಸುತ್ತೆ. ಹೀಗಿರುವಾಗ ಇಲ್ಲಿ ಯಾವುದೋ ಒಂದು ಮಹಾನ್ ತತ್ವ ಸಿದ್ಧಾಂತದ ಪ್ರಶ್ನೆ ಇದೆ ಅನ್ನೋ ತರ ಯಾಕೆ ನೀವುಗಳು ನಾಟಕವನ್ನ ಆಡ್ತಾ ಇದ್ದೀರಾ? ಒಮ್ಮೆ ಆನು ಮತ್ತೊಮ್ಮೆ ಆಫು. ತಮಗೆ ಅನುಕೂಲ ಇರುವಾಗ ಒಂದು ನೀತಿ, ತಮಗೆ ಅನುಕೂಲ ಇಲ್ಲದೆ ಇರುವಾಗ ಮತ್ತೊಂದು ನೀತಿ. ಈ ರೀತಿಯಾಗಿ ನೀವುಗಳು ನಡ್ಕೊಳ್ತಾ ಇರುವಾಗ ನಿಮ್ಮ ನಿಜವಾದ ಆಟ ಏನನ್ನುವಂಥದ್ದು ಎಲ್ರಿಗೂ ಗೊತ್ತಿದೆ. ನೀವು ನಮಗೇನು ಪಾಠವನ್ನು ಮಾಡೋದು?
ನಾವೆಲ್ಲರೂ ಕೂಡ ಪ್ರಬುದ್ಧರು. ಇಲ್ಲಿ ಏನ್ ನಡೀತಾ ಇದೆ ಅನ್ನುವಂಥದ್ದು ನಮಗೂ ಅರ್ಥ ಆಗತ್ತೆ. ಹೀಗಾಗಿ ಇವೆಲ್ಲವನ್ನ ಈ ನೈತಿಕತೆ ಅಥವಾ ಈ ಪಾವಿತ್ರ್ಯದ ಪ್ರಶ್ನೆಯಾಗಿ ಬಿಂಬಿಸೋದು ಸರಿ ಅಲ್ಲ. ಜಯಶಂಕರ್ ಜಿ ಹೇಳಿದ್ದು ಅಷ್ಟೇ ಅಲ್ಲ, ಇನ್ನೂ ಹೇಳ್ತಾರೆ, ನೀವು ಅದೇನೋ ನೈತಿಕ ಅಸ್ಪಷ್ಟತೆ ಬಗ್ಗೆ ಮಾತಾಡ್ತಾ ಇದ್ರಿ, ಹಾಗಾದ್ರೆ ನಾನೊಂದು ವಿಚಾರವನ್ನ ಹೇಳ್ತೀನಿ. ಯಾವುದೇ ಯುರೋಪಿಯನ್ ದೇಶದ ಮೇಲೆ ಭಾರತದ ಶಸ್ತ್ರಾಸ್ತ್ರಗಳಿಂದ ದಾಳಿಗಳು ನಡೆದಿಲ್ಲ. ಆದ್ರೆ ಭಾರತದ ಮೇಲೆ ಯುರೋಪಿಯನ್ ಶಸ್ತ್ರಾಸ್ತ್ರಗಳಿಂದ ದಾಳಿಗಳು ನಡೆದಿದೆ ಅನ್ನುವಂಥದ್ದನ್ನು ನಾನು ಹೇಳಬಲ್ಲೆ. ಇದನ್ನೂ ನೆನಪಲ್ಲಿಟ್ಕೊಳ್ಳಿ. ಯುರೋಪಿನ ಹಲವಾರು ದೇಶಗಳು ಭಾರತ ವಿರೋಧಿ ದಾಳಿಗಳಲ್ಲಿ ಬಳಸಲ್ಪಟ್ಟಂತಹ ಶಸ್ತ್ರಾಸ್ತ್ರಗಳನ್ನ ವರ್ಷಗಳ ಕಾಲ ಮಾರಾಟ ಮಾಡಿದೆ. ಇದು ಇವತ್ತಿನ ವಿಚಾರ ಅಲ್ಲ, ಹಲವಾರು ವರ್ಷಗಳಿಂದ ನಡೀತಾ ಇರುವಂತಹ ವಿಚಾರ. ಆದರೆ ನಾವು ಭಾರತೀಯರು ಯಾವತ್ತೂ ಕೂಡ ಯುರೋಪಿನ ಭದ್ರತೆಗೆ ಅಪಾಯ ಉಂಟು ಮಾಡುವಂತಹ ಯಾವುದೇ ಕೆಲಸವನ್ನ ಮಾಡಲಿಲ್ಲ. ಏನ್ ಆನ್ಸರ್ ರೀ, ವಾಹ್, ಬೆಸ್ಟ್ ಆನ್ಸರ್. No European country has been attacked with Indian weapons. I wish I could say that for European weapons vis-a-vis India. So keep that in mind. Be more explicit so that people understand what you're saying. Europeans sell weapons which are used to attack India. Not now, for many, many years. We Indians have never done anything to endanger Europe. So I think that's a reasonable point. Okay. ಅಂದ್ರೆ ಅವ್ರು ಹೇಳಿದ್ದು ಭಾರತ ತೈಲ ಖರೀದಿ ಮಾಡುವಂಥದ್ದು ಡಿಮಾಂಡ್ ಆಗಿರಬಹುದು, ಸಪ್ಲೈ ಆಧಾರದ ಮೇಲೆ. ನಮಗೆ ಎಲ್ಲಿ ಅನುಕೂಲಕರ ಬೆಲೆ ಸಿಗುತ್ತೋ, ಎಲ್ಲಿ ನಮಗೆ ಕಡಿಮೆ ದರದಲ್ಲಿ ತೈಲ ಸಿಗುತ್ತೋ, ಅಫ್ಕೋರ್ಸ್ ನಾವು ಅಲ್ಲಿಂದ ಖರೀದಿ ಮಾಡ್ತೀವಿ, ನಮ್ಮ ಇಷ್ಟ. ಅದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಇಲ್ಲಿ ಇದಕ್ಕಿಂತ ದೊಡ್ಡ ವಿಚಾರ ಏನಪ್ಪಾ ಅಂತಂದ್ರೆ, ಜಯಶಂಕರ್ ಜಿ ಅವರು ಹೇಳಿದ ಪ್ರಕಾರ ಜಾಗತಿಕ ತೈಲ ಮಾರುಕಟ್ಟೆಯ ಬೆಲೆಯನ್ನ ಸ್ಥಿರವಾಗಿ ಇಡಬೇಕಾದಂತಹ ಸಂದರ್ಭದಲ್ಲೇ ಅಮೆರಿಕ ಭಾರತದ ಹತ್ರ ಬಂದು, ಹೇ ಪ್ಲೀಸ್ ನೀವು ರಷ್ಯಾದಿಂದ ತೈಲ ಖರೀದಿ ಮಾಡಿ ಅಂತ ಮನವಿಯನ್ನ ಮಾಡಿತ್ತು. ಮತ್ತೊಂದು ಕಡೆ ಅದೇ ಟ್ರಂಪ್ ನಾಚಿಕೆ ಮಾನ ಮರ್ಯಾದೆಯನ್ನ ಬಿಟ್ಟು ಭಾರತ ರಷ್ಯಾದಿಂದ ತೈಲ ಖರೀದಿ ಮಾಡ್ತಾ ಇದೆ ಅಂತ ಹೇಳಿ ನಿರ್ಬಂಧಗಳ ಮಾತುಗಳನ್ನಾಡುವಂಥ ನಾಟಕವನ್ನ ಮಾಡ್ತಾರೆ. ಅಂದ್ರೆ ವೀಕ್ಷಕರೇ, ತಮಗೆ ಅನುಕೂಲ ಇದೆ ಅಂತಂದಾಗ ಖರೀದಿ ಮಾಡಿ ಅಂತ ಹೇಳೋದು, ಅನುಕೂಲ ಇಲ್ಲದಾಗ ಏ ಪ್ಲೀಸ್ ಖರೀದಿ ಮಾಡಬೇಡಿ ಅಂತ ಹೇಳೋದು. ಈ ಆನ್ ಆಫ್ ರಾಜಕೀಯ ಇನ್ನು ಮುಂದೆ ನಡೆಯಲ್ಲ ಅಂತ ಜಯಶಂಕರ್ ಜಿ ಅವರು ಸ್ಪಷ್ಟ ಸಂದೇಶವನ್ನ ಕೊಟ್ಟಿದ್ದಾರೆ. ಹಾಗಿರುವಾಗ ಇವರೆಲ್ಲ ಈ ನೈತಿಕತೆಯ ಪಾಠವನ್ನ ಯಾರಿಗ್ರಿ ಹೇಳೋದು? ಯಾರಿಗೆ ಹೇಳಬೇಕು ಇವರು? ಭಾರತಕ್ಕ ಅಥವಾ ಯುರೋಪಿಗ? ಯಾರಿಗೆ? ವೀಕ್ಷಕರಲ್ಲಿ ಒಂದು ವಿಚಾರವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಈ ಹಿಂದೆ ಇಂತಹ ಕಠಿಣ ಪ್ರಶ್ನೆಗಳನ್ನ ಭಾರತದ ನಾಯಕರ ಮುಂದೆ ಇಟ್ಟಾಗ ಬಹಳಷ್ಟು ಬಾರಿ ಭಾರತ ಮೌನವಾಗಿ ಕೂತಿದ್ದುಂಟು. ಆದರೆ ಈಗ ಹಾಗಿಲ್ಲ. 2014 ನಂತರ ಭಾರತದ ವಿದೇಶಾಂಗ ನೀತಿಯಲ್ಲಿ ದೊಡ್ಡ ಬದಲಾವಣೆ ಆಗಿದೆ. ಈಗ ಜಯಶಂಕರ್ ಜಿ ಅವರು ಎಲ್ಲೇ ಹೋದ್ರೂ ಕೂಡ, ಅದು ಯುರೋಪಿನ ವೇದಿಕೆನೇ ಆಗಿರಲಿ, ಅಮೆರಿಕ ವೇದಿಕೆನೇ ಆಗಿರಲಿ, ಫೇಸ್ ಟು ಫೇಸ್ ಉತ್ತರ ಹಂಗೆ ಕೊಡ್ತಾ ಹೋಗ್ತಾರೆ. ನೇರವಾಗಿ ಭಾರತದ ನಿಲುವನ್ನ ಸ್ಪಷ್ಟಪಡಿಸಿ ಬರ್ತಾರೆ. ಈ ಬಾರಿ ಕೂಡ ಹಾಗೆ ಆಯಿತು. ಪ್ರಶ್ನೆ ಕೇಳಿದವರು ಯುರೋಪಿನವರು, ಮಾಧ್ಯಮದವರು ಯುರೋಪಿನವರು, ಜಾಗ ಅಲ್ಲಿ ಪಾಶ್ಚಾತ್ಯ ದೇಶಗಳ ಪ್ರತಿನಿಧಿಗಳೇ ಇದ್ರು. ಬಟ್ ಅದೇ ಜಾಗದಲ್ಲಿ ಕೂತ್ಕೊಂಡು ಜಯಶಂಕರ್ ಜಿ ಅವರು ನೈತಿಕತೆಯ ಪಾಠವನ್ನ ಭಾರತಕ್ಕೆ ಹೇಳೋ ಮೊದಲು ನಿಮ್ಮ ದಾಖಲೆಗಳನ್ನು ಮೊದಲು ನೋಡ್ರಿ ಅನ್ನುವಂತಹ ಸಂದೇಶವನ್ನ ಕೊಟ್ಟಿದ್ದಾರೆ. ಆಮೇಲೆ ಏನಾಯ್ತು? ಫುಲ್ ಸೈಲೆನ್ಸ್, ಪಿನ್ ಡ್ರಾಪ್ ಸೈಲೆನ್ಸ್. ಯಾರ ಹತ್ರನೂ ಪ್ರತಿಕ್ರಿಯೆ ಇರಲಿಲ್ಲ, ಯಾರ ಹತ್ರನೂ ಉತ್ತರ ಇರಲಿಲ್ಲ. ಯಾಕಂದ್ರೆ ಜಯಶಂಕರ್ ಜಿ ಅವರು ಅವರದ್ದೇ ನೆಲದಲ್ಲಿ, ಅವರದ್ದೇ ವೇದಿಕೆಯಲ್ಲಿ, ಅವರದ್ದೇ ಭಾಷೆಯಲ್ಲಿ ಅವರಿಗೆ ಅವರ ಉತ್ತರವನ್ನ ಕೊಟ್ಟಿದ್ರು. ಇದು ಇವತ್ತಿನ ನವಭಾರತ. ಇದು ಇವತ್ತಿನ ನವಭಾರತದ ವಿದೇಶಾಂಗ ಧ್ವನಿ. ನಮ್ಮ ಹತ್ರ ಯಾರ ಆಟನೂ ನಡೆಯಲ್ಲ. ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ.
ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.